ಪೂರೈಗಳೆಲ್ಲ ನಮಸ್ಕಾರ. ಈ ನಮ್ಮ ಹರೀಶ್ ಪೂಂಜರಿನ ನೇತೃತ್ವದ ಇನಿ ಒಂಜಿ ನೆಟ ಓರಿಯೆಂಟೇಷನ್ ಪ್ರೋಗ್ರಾಮ್ ನಮ್ಮ ನಡತೊಂದುಂಡು. ಒಂದು 7 ತಾರೀಕಿಗೆ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳ ಉಪ್ಪುನು. ನಮ್ಮ ಕಾಸದ ಪನ್ನಾಗ ನಮ್ಮ ಜಿಲ್ಲೆದ ಒಂಜಿ ಯುವಕರಿಗೆ ಒಂಜಿ ಉದ್ಯೋಗ ತಿಕ್ಕೊಡಂದು ಭಾರಿ ಆಸೆ. ಆ ನಿಟ್ಟಿನ ನಮ್ಮ ಪ್ರತಿ ಊರೂರು ಪೋದು ಇಂಚನೆ ಬೇತೆ ಬೇತೆ ತಾಲೂಕುಡಿತ್ತೆ ಓರಿಯೆಂಟೇಷನ್ ನಡಪೆರುಂಡು. ಕೆಲವು ಬಾರಿ ದಾದಾಪುಡು ಪನ್ನಾಗ ಪಿದೈದ ಜಿಲ್ಲೆದಾಗಲು ಭಾರಿ ನೆಕ್ ಒತ್ತು ಕೊರ್ಪೇರು. ನಮ್ಮ ಜಿಲ್ಲೆದಾಗಲು ಕೆಲವು ಬಾರಿ ಉದ್ಯೋಗ ಮೇಳಾಡು ಕೆಲವು ಪೂರ ತಯಾರಿ ಮಲ್ಪಂದಿನ ನಮ್ಮ ತೂಪ. ಆ ಕಾರಣಕ್ಕೆ ನಮ್ಮ ಈ ಓರಿಯೆಂಟೇಷನ್ ಮಲ್ತದು ಜೋಕ್ಲೆಗ್ ಆಗ್ಲೆನ್ನ ಜವಾಬ್ದಾರಿ ದಾದಂದ ದಾಯಪನ್ನಾಗ ಆಗ್ಲೇಗ್ ಎಲ್ಲೊಂಜಿ ಉದ್ಯೋಗ ಮೇಳದ ವಾ ಕಂಪನಿ ಆಗ್ಲೇ ಕ್ವಾಲಿಫಿಕೇಶನ್ ಪ್ರಕಾರ ಅಗಲಿತ್ತೆ ಊರುಡು ಬೇಲೆ ಮಲ್ಪೇರ ಪಿದೈಡ್ ಬೇಲೆ ಮಲ್ಪೇರ ಅವು ಆಗ್ಲೇ ಗೊತ್ತುಪ್ಪುಡು. ಸೊ ಆ ಕಾರಣಕ್ಕೆ ಇನಿತ್ತ ಇಡೀ ಕಾರ್ಯಾಗಾರ ದಾಯಿಗುಪ್ಪುನ್ ಪನ್ನಾಗ ಒಂದು ಜೋಕ್ಲೆಗೆ ಒಂದು ಮಾಹಿತಿ ಕೊರ್ಪುನ ಶಿಬಿರ ಇನಿ ಬಾರಿ ಶೋಕುಡು ನಮ್ಮ ಶಾಸಕರನ್ನ ನೇತೃತ್ವಡಿ ನಡತಂಡು. ಐನಾತ್ ಜೋಕುಲು ಏರಿ ಸರ್ತಿ ಪಾಸ್ ಔಟ್ ಆತೇರು, ಏರು ತುಂಬ ಎಕ್ಸ್ಪೀರಿಯನ್ಸ್ ಜೋಕುಲು ಇಲ್ಲೇರು, ಎರೆಗೆರೆಗೆ ಜಾಬ್ಸ್ ಬೋರ್ಡು ಅಂಚಿನ ಒಂದು 350 ಕಂಪನಿಲು ಈ ಸರ್ತಿ ಆಳ್ವಾಸ್ ಪ್ರಗತಿಗೆ 7 ತಾರೀಕಿಗೆ ಬರ್ರಂಡು ಪೂರ್ಣ ರೀತಿಡ್ ಪೂರಗ್ಲ ಸಹಕಾರ ಬೋರ್ಡು ಐನಾತ್ ಜನ ಒಂದೇನು ಉಪಯೋಗ ಮಲ್ಪೋಡ ಅಂತ ಪಂದು ಯಾಕೆ ಬರೋದಿಲ್ಲ. ಥ್ಯಾಂಕ್ ಯು. ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳ ಆಗಸ್ಟ್ 7 ಮತ್ತು 8ನೇ ತಾರೀಕಿಗೆ ನಡೀಲಿಕ್ಕಿರುವಂಥದ್ದು. ಬೆಳ್ತಂಗಡಿ ತಾಲೂಕಿನಿಂದ ಭಾಗವಹಿಸ್ತಕ್ಕಂಥ ಯುವಕರಿಗೆ ಮತ್ತು ಯುವತಿಯರಿಗೆ ಒಂದು ಪೂರ್ವಭಾವಿಯಾಗಿ ಓರಿಯೆಂಟೇಷನ್ ಅನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಆಳ್ವಾಸ್ ವಿದ್ಯಾಸಂಸ್ಥೆಯ ಅನೇಕ ಉಪನ್ಯಾಸಕರು ಮತ್ತು ಆಳ್ವಾಸ್ ವಿದ್ಯಾಸಂಸ್ಥೆಯ ವಿವೇಕ್ ಆಳ್ವರ ನೇತೃತ್ವದಲ್ಲಿ ಈ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮನ್ನು ಮಾಡಿದರು. ಈ ಒಂದು ಉದ್ಯೋಗ ಮೇಳದಲ್ಲಿ ಬೆಳ್ತಂಗಡಿ ತಾಲೂಕು ಮತ್ತು ಜಿಲ್ಲೆಯ ಹೆಚ್ಚಿನ ಯುವಕರು ಬಂದು ಭಾಗವಹಿಸಿ ಸುಮಾರು 350ರಿಂದ 400 ವಿವಿಧ ಕಂಪನಿಗಳು ಈ ಒಂದು ಪ್ರಗತಿ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಈ ನಮ್ಮ ಮನೆ ಬಾಗಿಲಿಗೆ ಕಂಪನಿಗಳು ಬಂದಾಗ ನಾವು ಇದರಲ್ಲಿ ಪ್ರಾಮಾಣಿಕವಾಗಿ ಇದರಲ್ಲಿ ಭಾಗವಹಿಸಿ ನಮ್ಮ ಏನು ಪರಿಣಿತಿಯನ್ನು ಅವರ ಮುಂದೆ ಸಂದರ್ಶನದಲ್ಲಿ ವ್ಯಕ್ತಪಡಿಸುವ ಮೂಲಕ ನಿಮ್ಮನ್ನು ಬೇರೆ ಬೇರೆ ಕಂಪನಿಗಳು ಆಯ್ಕೆ ಮಾಡಿಕೊಂಡ್ರೆ ನಮ್ಮ ಮನೆ ಬಾಗಿಲಿನಿಂದಲೇ ನಿಮಗೆ ಉದ್ಯೋಗಗಳು ಲಭಿಸುವಂಥ ಒಂದು ಸುಂದರ ಅವಕಾಶವನ್ನು ಆಳ್ವಾಸ್ ವಿದ್ಯಾಸಂಸ್ಥೆಯವರು ಡಾಕ್ಟರ್ ಮೋಹನ್ ಆಳ್ವರ ನೇತೃತ್ವದಲ್ಲಿ ವಿವೇಕ್ ಆಳ್ವರವರ ಮಾರ್ಗದರ್ಶನದಲ್ಲಿ ಇವತ್ತು ನಡೀತಾ ಇದೆ. ಇದರಲ್ಲಿ ಎಲ್ಲರೂ ನೀವು ಭಾಗವಹಿಸಬೇಕು ಎನ್ನುವಂಥ, ಅದರಲ್ಲೂ ವಿಶೇಷವಾಗಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಪದವೀಧರರು ಇದರಲ್ಲಿ ಭಾಗವಹಿಸಿ ಉದ್ಯೋಗವನ್ನು ಪಡ್ಕೊಳ್ಬೇಕೆನ್ನುವಂಥ ವಿನಂತಿಯನ್ನು ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಮಾಡ್ತಾ ಇದ್ದೇನೆ. ಧನ್ಯವಾದ. ಗುಡ್ ಮಾರ್ನಿಂಗ್. ನನಗೆ ಇಲ್ಲಿ ತುಂಬ ಖುಷಿ ಆಯಿತು. ಯಾಕಂತ ಹೇಳಿದರೆ ನಾವು ಮೊದಲ ಸಲ ಇಲ್ಲಿ ನಮ್ಮ ಉದ್ಯೋಗದ ಅವಕಾಶಗಳ ಕುರಿತಿನ ಬಗೆಗಿನ ಮಾಹಿತಿಯನ್ನು ಇಲ್ಲಿ ನಮಗೆ ಸಂಕ್ಷಿಪ್ತವಾಗಿ ವಿವರಿಸಿದಂತಹ ವಿವೇಕ್ ಆಳ್ವ ಇವರಿಗೆ ನಾನು ಧನ್ಯವಾದ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ ಗ್ರಾಮೀಣ ಮಟ್ಟದಲ್ಲಿರುವಂತಹ ಅಥವಾ ಗ್ರಾಮೀಣ ಭಾಗದಲ್ಲಿರುವಂತಹ ಮಕ್ಕಳಿಗೆ ಯಾವ ರೀತಿಯಾದಂತಹ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿಕೊಡಬಲ್ಲಂತಹ ಈ ಒಂದು ವಿದ್ಯಾ ಕೇಂದ್ರದಲ್ಲಿ ಆ ಬಡ ಮಕ್ಕಳು ಯಾವ ರೀತಿಯಾಗಿ ಅಲ್ಲಿ ಹೋಗಿ ತಮ್ಮ ಒಂದು ಜಾಬ್ ಆಪರ್ಚುನಿಟಿಯನ್ನ ಗಳಿಸಬೇಕು ಅಂತ ಹೇಳಿ ನಮ್ಗೆ ಈ ಬಗೆಗಿನ ಮಾಹಿತಿ ನೀಡ್ತಾರೆ. ಅಲ್ಲದೆ ಈ ಇಂಟರ್ವ್ಯೂವಿನಲ್ಲಿ ಯಾವ ರೀತಿಯಾದಂತಹ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಬೇಕು ಅಥವಾ ಒಬ್ಬ ವಿದ್ಯಾರ್ಥಿಗೆ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಯಾವ ತರ ಬೇಕು ಮತ್ತೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಹೇಗೆ ಬೇಕು ಅಂತ ಹೇಳೋದನ್ನ ನಾನು ಈ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳಿಕ್ಕೆ ಖುಷಿ ಪಡ್ತೇನೆ. ಥ್ಯಾಂಕ್ ಯು. ಈ ಒಂದು ಶ್ರಮಿಕ ಸೇವಾ ಟ್ರಸ್ಟ್ ಈ ಒಂದು ಕಾರ್ಯಕ್ರಮದಿಂದ ನಮಗೆ ತುಂಬ ಒಳ್ಳೆಯ ಪ್ರಯೋಜನ ಆಗ್ತದೆ. ಸೊ ಯಾಕೆಂದರೆ ಅಂತ ಹೇಳಿದರೆ ನಮಗೆ ಹೇಗೆ ಜಾಬ್ನ ಇಂಟರ್ವ್ಯೂ ಎಲ್ಲ ಹೇಗೆ ನಾವು ಫೇಸ್ ಮಾಡಬೇಕಂತ ಎಲ್ಲ ತುಂಬ ಚೆನ್ನಾಗಿ ಹೇಳಿಕೊಟ್ರು. ಯಾವ ರೀತಿ ನಾವು ಡ್ರೆಸ್ಸಿಂಗ್ ಸೆನ್ಸನ್ನು ಯಾವ ರೀತಿಯಾಗಿ ಮಾಡ್ಕೊಂಡು ಹೋಗಬೇಕು, ಯಾವ ರೀತಿಯಾಗಿ ಒಂದು ಸ್ಕಿಲ್ಲನ್ನೆಲ್ಲ ನಾವು ಹೇಗೆ ಅಳವಡಿಸ್ಕೊಳ್ಬೇಕಂತ ತುಂಬ ಚೆನ್ನಾಗಿ ಹೇಳಿಕೊಟ್ರು. ಆ್ಯಂಡ್ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಈ ಒಂದು ಸೆಷನ್. ನಮಗೆ ನೆಕ್ಸ್ಟ್ ಈ ಒಂದು ಇಯರಿಗೆ ಪ್ರಿಪರೇಷನ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ನೆಕ್ಸ್ಟ್ ಒಂದು ಜಾಬ್ ಇಂಟರ್ವ್ಯೂಗೆ ಹೇಗೆ ನಾವು ಇದು ಸೆಲೆಕ್ಷನ್ ಎಲ್ಲ ಆಗುವಾಗ ನಾವು ಹೇಗೆ ಸ್ಕಿಲ್ಲಿಂದ ಕಾನ್ಫಿಡೆನ್ಸಿಂದ ಇರಬೇಕು ಅಂತ. ಸೊ ಇನ್ನು ನಾವೆಲ್ಲ ಆಳ್ವಾಸ್ ಪ್ರಗತಿ 2026 ಶ್ರಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನಮಗೆ ವಿವೇಕ್ ಆಳ್ವರವರು ಹಾಗೂ ಇಲ್ಲಿನ ತರಬೇತಿ ಕೇಂದ್ರದ ಎಲ್ಲ ಮುಖ್ಯಸ್ಥರು ಹಲವಾರು ಮಾಹಿತಿಗಳನ್ನು ನೀಡಿರ್ತಾರೆ. ಇದರಿಂದ ನಾವು ಮುಂದೆ ನಮ್ಮ ಜೀವನದಲ್ಲಿ
ಯಾವ ರೀತಿ ಮುಂದೆ ನಮ್ಮ ಪದವಿ ಮುಗಿದ ಮೇಲೆ ಯಾವ ರೀತಿ ಒಂದು ಇಂಟರ್ವ್ಯೂನ ಫೇಸ್ ಮಾಡೋದಾಗಿರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು, ಲೀಡರ್ಶಿಪ್ಗಳನ್ನು ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋದನ್ನು ತುಂಬ ಸಂಪೂರ್ಣವಾಗಿ ಪೂರ್ಣವಾಗಿ ತಿಳಿಸಿರ್ತಾರೆ. ಇದರಿಂದ ನಾವು ಕಲಿತಿರುವಂಥದ್ದು ಮುಂದೆ ನಾವು ಯಾವ ರೀತಿ ಇಂಟರ್ವ್ಯೂವನ್ನು ಫೇಸ್ ಮಾಡಬೇಕು, ಕಮ್ಯುನಿಕೇಷನ್ ಸ್ಕಿಲ್ನ ಯಾವ ರೀತಿ ಡೆವಲಪ್ ಮಾಡಬೇಕು, ಇಂಗ್ಲೀಷ್ ಯಾವ ರೀತಿ ಡೆವಲಪ್ ಆಗಬೇಕು, ಯಾವ ಎಲ್ಲ ಸ್ಕಿಲ್ ನಮ್ಮ ಹತ್ರ ಇದ್ದರೆ ಒಂದು ಜಾಬ್ನ ಅಟೆಂಡ್ ಮಾಡ್ಬೋದು, ಇಂಥ ಕೆಲವು ಮಾಹಿತಿಗಳು ನಮಗೆ ಗೊತ್ತೇ ಇರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ನಮಗೆ ಗೊತ್ತಾಗಿರುವಂಥದ್ದು. ಸೊ ಇಂಥ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮ ಯುವ ಜನತೆಗೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಇಂಥ ಸ್ಕಿಲ್ಲೆಲ್ಲ ಇದ್ದಾಗ ನಮ್ಮ ಯುವ ಜನತೆಗೆ ಉದ್ಯೋಗದ ಅವಕಾಶಗಳು ಹೆಚ್ಚುವಂಥದ್ದು. ಇಂಥ ಜಾಗೃತಿ ಕಾರ್ಯಕ್ರಮವನ್ನು ಮಾಡೋದ್ರಿಂದ ತುಂಬ ಯುವ ಜನತೆಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಬಂದು ನಮಗೆ ತುಂಬ ಉಪಯೋಗ ಆಗಿದೆ. ಇಲ್ಲಿ ಒಂದು 2-3 ಕಾಲೇಜವರು ಬಂದಿರ್ತಾರೆ, ಹಲವಾರು ವಿದ್ಯಾರ್ಥಿಗಳು ಸೇರಿರ್ತಾರೆ, ಯಾವ ರೀತಿ ತಮ್ಮ ಸ್ಕಿಲ್ಗಳನ್ನು ಡೆವಲಪ್ ಮಾಡಬೇಕು ಅಂತ ತಿಳ್ಕೊಂಡಿರ್ತಾರೆ. ಇಂಥ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ನಮಗೆ ತುಂಬ ಉಪಯೋಗ ಆಗ್ತದೆ ಅಂತ ಹೇಳ್ತಾ ಧನ್ಯವಾದ. ನನ್ನ ಹೆಸರು ತೇಜಾಕ್ಷಿ, ನಾನು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಬೆಳ್ತಂಗಡಿ. ಇಂದು ನಮಗೆ ಶ್ರಮಿಕ ಸೇವಾ ಟ್ರಸ್ಟಿನಿಂದ ಆಳ್ವಾಸ್ ಉದ್ಯೋಗ ಮೇಳ ಅಲ್ಲಿ ಹೇಗೆ ನಾವು ಇಂಟರ್ವ್ಯೂವನ್ನು ಫೇಸ್ ಮಾಡೋದು, ಮತ್ತು ನೆಕ್ಸ್ಟ್ ಅಲ್ಲಿ ಹೋದಾಗ ನಾವು ರೆಸ್ಯೂಮನ್ನು ಹೇಗೆ ಪ್ರಿಪೇರ್ ಮಾಡೋದು, ಮತ್ತು ಅಲ್ಲಿ ಇಂಟರ್ವ್ಯೂವನ್ನು ಹೇಗೆ ಸೆಲ್ಫಾಗಿ ಹೇಗೆ ಇಂಟ್ರೊಡ್ಯೂಸ್ ಮಾಡೋದು, ಇಂಗ್ಲೀಷ್ ಲ್ಯಾಂಗ್ವೇಜ್ ಗೊತ್ತಿರದಾಗ ಹೇಗೆ ಮ್ಯಾನೇಜ್ ಮಾಡೋದು, ಅಂದರೆ ಹೇಗೆ ಲ್ಯಾಂಗ್ವೇಜನ್ನು ಕಲಿತ್ಕೊಳ್ಳೋದೆಲ್ಲ ಹೇಳಿಕೊಟ್ರು. ಇದರಿಂದ ನಮಗೆ ತುಂಬ ಹೆಲ್ಪ್ ಆಯಿತು. ನೆಕ್ಸ್ಟ್ ನಾವು ಫಸ್ಟಿಗೆ ಈಗ ಫೈನಲ್ ಇಯರಲ್ಲಿದ್ದೇವೆ. ನೆಕ್ಸ್ಟ್ ಇಯರ್ ಆಗಿ ಪಾಸ್ಔಟ್ ಆಗಿ ಹೋಗುವಾಗ ನಮಗೆ ಹೇಗೆ ಒಂದು ಇಂಟರ್ವ್ಯೂವನ್ನು ಪಾಸ್ ಮಾಡೋದಂತ ಒಂದು ಈ ಮಾರ್ಗದರ್ಶನ ಕಾರ್ಯಕ್ರಮದಿಂದ ನಮಗೆ ಹೆಲ್ಪ್ ಆಯಿತು ತುಂಬ. ಇದರಿಂದ ನಾವು ತುಂಬ ಕಲಿತುಕೊಂಡ್ವಿ, ಹೇಗೆ ನಾವು ಒಂದು ಇಂಟರ್ವ್ಯೂವನ್ನು ಫೇಸ್ ಮಾಡೋದು, ಅಲ್ಲಿ ಒಂದು ಕೇಳಿದ ಕ್ವಶನಿಗೆ ನಾವು ಹೇಗೆ ಆನ್ಸರ್ ಮಾಡಬೇಕಂತೆಲ್ಲ ಹೇಳಿ ತುಂಬ ತಿಳ್ಕೊಂಡ್ವಿ. ನಮಗೆ ಇವತ್ತು ಇಲ್ಲಿ ಇಂಟ್ರೊಡಕ್ಷನ್ ಕೊಡಲಿಕ್ಕೆ ಬಂದಿದ್ದಾರೆ ಆಳ್ವಾಸ್ ಅವರು. ನಮಗೆ ಫುಲ್ ಹೆಲ್ಪ್ ಆಗಿದೆ. ಮತ್ತು ಹೇಗೆ ರೆಸ್ಯೂಮ್ ಮಾಡಬೇಕು, ಹೇಗೆ ಇಂಟರ್ವ್ಯೂವನ್ನು ಫೇಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ನಮ್ಮ ಜೀವನಕ್ಕೆ ಒಂದು ಲೈಫಿಗೆ ನಮಗೊಂದು ಇದು ಸಕ್ಸಸ್ ಆಗಲಿಕ್ಕೆ ಉದ್ಯೋಗ ಮೇಳ ಮಾಡಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ.